Exercise 6.1 ನಲ್ಲಿ in the figure lines AB and CD intersect at O if angle AOC plus ನೋಡಿ ಆಗ ಲೈನ್ AB and CD ಏನಾಗ್ತಾ ಇದೆ ಇಂಟರ್ಸೆಕ್ಟ್ ಅಂದರೆ ಕಟ್ ಆಗ್ತಾ ಇದೆ ಒಂದು ಪಾಯಿಂಟಲ್ಲಿ O ಪಾಯಿಂಟಲ್ಲಿ. ಲೈನ್ ಇಂಟು ಬಂದ ತಕ್ಷಣ ನಿಮಗೆ ಯಾವುದು ಗೊತ್ತಾಗಬೇಕು, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಲ್ವಾ. ಈ ಎರಡು ಆ್ಯಂಗಲ್ಸನ್ನು ಏನಂತ ಹೇಳ್ತೀವಿ, ಆಪೋಸಿಟ್ ಆ್ಯಂಗಲ್ಸ್ ಅಲ್ವಾ. ಇದು ನಿಮಗೆ ಫಸ್ಟ್ ಯೋಚನೆ ಬರಬೇಕು ಚಿತ್ರ ನೋಡಿದ ತಕ್ಷಣ. ಇಲ್ಲಿ ನೆಕ್ಸ್ಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೇನು, ಆ್ಯಂಗಲ್ AOC ಪ್ಲಸ್ BOE. ಆಗ ನಾವು ಒಂದು ಲೈನನ್ನು E ಅಂತ ಹೇಳ್ಕೊಳ್ಬೇಕಾಗುತ್ತೆ. ಚಿತ್ರದಲ್ಲಿ ಕೊಟ್ಟಿದ್ದಾರೆ BOE ಮತ್ತು AOC ಅನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರ್ತದೆ ಅಂತ ಕೊಟ್ಟಿದ್ದಾರೆ, 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದನ್ನು ಬರ್ಕೊಳ್ಳಿ. ಆ್ಯಂಗಲ್ AOC ಪ್ಲಸ್ ಆ್ಯಂಗಲ್ BOE ಇಸ್ ಈಕ್ವಲ್ ಟು ಎಷ್ಟಂತ ಬರೀಬೇಕು, ಕೊಟ್ಟಿರೋದು 70 ಡಿಗ್ರಿ. ಅದನ್ನು ಹಾಗೆ ಬರ್ಕೊಳ್ಳಿ 70 ಡಿಗ್ರಿ ಅಂತ. ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ, 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇನ್ನು ಯಾವ ಆ್ಯಂಗಲ್ ಕೊಟ್ಟಿದ್ದಾರೆ, ಆ್ಯಂಗಲ್ BOD ಆ್ಯಂಗಲ್ 40 ಅಂತ ಕೊಟ್ಟಿದ್ದಾರೆ. ಅದನ್ನು ಬರ್ಕೊಳ್ಳಿ. ಆ್ಯಂಗಲ್ BOD ಇಸ್ ಈಕ್ವಲ್ ಟು 40. ನಿಮಗೆ ಗೊತ್ತಿದೆ ಈ BOD ನಾವು ಬರೀ ಎರಡೇ ಲೈನ್ ಇದ್ದಾಗ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಅಂತ ಹೇಳಿದ್ವಿ ಅಲ್ವಾ. ಆಗ BOD ನೋಡಿ ಈ ರೀತಿ ಲೈನ್ ತೊಗೊಂಡಾಗ ಇದನ್ನು AOB ಅಂತ ತಗೊಂಡು ನೆಕ್ಸ್ಟ್ CODB ಅಂತ ತಗೊಂಡ್ರೆ ಇದೆರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗ್ತದಲ್ವಾ. ಆಗ ಇದು 40 ಡಿಗ್ರಿ ಆದರೆ ಅದೆಷ್ಟಾಗುತ್ತೆ, 40 ಡಿಗ್ರಿನೇ ಆಗುತ್ತೆ. ಕರೆಕ್ಟ್ ತಾನೆ. ಆಗ ನಾವೇನು ಮಾಡೋಣ, ಇದಕ್ಕೆ AOC ಆ್ಯಂಗಲ್ AOC ಇಸ್ ಈಕ್ವಲ್ ಟು 40 ಡಿಗ್ರಿ ಈಕ್ವಲ್ ಅಂತ ಬರೆಯೋಣ. ಆ್ಯಂಗಲ್ ಸಿಗ್ದಂಗಾಯಿತು. ಆ್ಯಂಗಲ್ BOD ಈಕ್ವಲ್ ಟು 40 ಡಿಗ್ರಿ, ಆ್ಯಂಗಲ್ AOC ಈಕ್ವಲ್ ಟು 40 ಡಿಗ್ರಿ. ಹೇಗೆ ಬಂದಿದ್ದು ಅಂತ ನಿಮಗೆ ಗೊತ್ತಿದೆ. ಇನ್ನು ಏನು ಕೇಳಿದರೆ, ಫೈಂಡ್ ಆ್ಯಂಗಲ್ BOE. ಆ್ಯಂಗಲ್ BOE ಎಷ್ಟು ಅಂತ ಕೇಳಿದೆ. ರಿಫ್ಲೆಕ್ಸ್ REFLEX ಮಕ್ಕಳೇ, ಅದು ಕನ್ನಡದಲ್ಲಿ ಬರೆದಿದ್ದೀನಿ. ಕನ್ನಡದ ರಿಫ್ಲೆಕ್ಸ್ ಅಂತ ಬರ್ಕೊಳ್ಳಿ. ರಿಫ್ಲೆಕ್ಸ್ ಆ್ಯಂಗಲ್ ಯಾವುದು, COE ಎಷ್ಟು ಅಂತ ಕೇಳಿದ್ದಾರೆ. ಫಿಗರನ್ನು ಸರಿಯಾಗಿ ನೋಡಿ. AOC ಅಲ್ವಾ ಕೊಟ್ಟಿರೋದು, BOE ಇದು ಮತ್ತು AOC ಅನ್ನು ಆ್ಯಡ್ ಮಾಡಿದಾಗ ನಮಗೆ 70 ಅಂತ 70 ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ನಾವು ಕಂಡುಹಿಡಿದಿದ್ದೀವಿ AOC ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಆಗಿರೋದ್ರಿಂದ 40 ಡಿಗ್ರಿ ಅಂತ ಕಂಡುಹಿಡಿದಿದ್ದೀವಿ. ಸೊ 40 AOC ಪ್ಲಸ್ BOE ಇಸ್ ಈಕ್ವಲ್ ಟು 70 ಡಿಗ್ರಿ. ಈಗ ನಾವು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಆ್ಯಂಗಲ್ AOC ನಮಗೆ ಗೊತ್ತಿದೆ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲಿಂದ ಸಿಕ್ಕಿದೆ. ಎಷ್ಟಂತ ಹಾಕ್ತೀರಾ ನೀವು, ಇದನ್ನು 40 AOC ಇದ್ದಲ್ಲಿ 40 ಪ್ಲಸ್ ಆ್ಯಂಗಲ್ BOE ಇಸ್ ಈಕ್ವಲ್ ಟು 70 ಡಿಗ್ರಿ. ಈಗ ಏನು ಮಾಡಬೇಕು, ಆ್ಯಂಗಲ್ BOE ಇಸ್ ಈಕ್ವಲ್ ಟು 70. ಈ 40ನ ಈಚೆ ತರಬೇಕಾದ್ರೆ -40 ಆಗುತ್ತೆ. 70 - 40 ನಿಮಗೆ 30 ಡಿಗ್ರಿ ಸಿಕ್ತು. ಆಗ ನಿಮಗೆ ಫಸ್ಟ್ ಕೇಳಿದರೆ ಆ್ಯಂಗಲ್ BOE ಎಷ್ಟಾಯಿತು, ನಮಗೆ 30 ಡಿಗ್ರಿ ಬಂತು. ನಮ್ಗೆ ಗೊತ್ತಿದೆ AOC ಈಕ್ವಲ್ ಟು 40 ಡಿಗ್ರಿ. ಎಲ್ಲಿಂದ, ದಿಸ್ ಇಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಫಸ್ಟೇ ಬರ್ಕೊಂಡಿದ್ದೀವಿ ಅಲ್ವಾ, ನಾವು ನೋಡಿದ ತಕ್ಷಣ ಫಸ್ಟೇ ಬರೆದ್ಬಿಟ್ಟಿವಿ, ನಾವು ಹುಷಾರಿದ್ವಿ. ಈಗ ಫೈಂಡ್ ಔಟ್ ಮಾಡಬೇಕಾಗಿದ್ದು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ರಿಫ್ಲೆಕ್ಸ್ ಆ್ಯಂಗಲ್ ಫೈಂಡ್ ಔಟ್ ಮಾಡಲಿಕ್ಕೆ 2 ಟೈಪ್. ಯಾವುದು, CO ಇದು ರಿಫ್ಲೆಕ್ಸ್ ಮಾಡಬೇಕಾದ್ರೆ ಆ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ 360ಇಂದ ಮೈನಸ್ ಮಾಡಿದ್ರೆ ಆಯಿತು. ಅದು ಅಲ್ಲದೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಎಲ್ಲ ಆ್ಯಂಗಲ್ಸನ್ನು ಆ್ಯಡ್ ಮಾಡಿದ್ರೆ ನಮಗೆ ರಿಫ್ಲೆಕ್ಸ್ ಆಫ್ COE ಸಿಗ್ತದೆ. ಅದು ಮಾಡಬೇಕಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಆ್ಯಂಗಲ್ AOB ಅಂತ ಹೇಳೋದೊಂದು ಲೈನಲ್ಲಿ 2 ಆ್ಯಂಗಲ್ಸ್ ಇದೆ ಅಲ್ವಾ. ಅಡ್ಜಸೆಂಟ್ ಆ್ಯಂಗಲ್ಸ್ ಯಾವುದೆಲ್ಲ, ಒಂದು 40 ಡಿಗ್ರಿ ಕೊಟ್ಟಿದ್ದಾರೆ, ಇನ್ನೊಂದು ನಾವು ಫೈಂಡ್ ಔಟ್ ಮಾಡಬೇಕು ಸ್ಟ್ರೈಟ್ ಆ್ಯಂಗಲ್. ಸ್ಟ್ರೈಟ್ ಲೀನಿಯರ್ ಪೇರ್ ಆಗುತ್ತೆ ಇದು. ಆಗ 180ಇಂದ 40ಯನ್ನು ಮೈನಸ್ ಮಾಡಿದಾಗ ನಮಗೆ 140 ಡಿಗ್ರಿ ಬರುತ್ತೆ. ಇದು ಆ್ಯಡ್ ಮಾಡಿ 40 140 40 30ಯನ್ನು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 250 ಬರುತ್ತೆ ಅಲ್ವಾ. 250 ಡಿಗ್ರಿ ಬರುತ್ತೆ. ಈಗ ಇನ್ನೊಂದು ಮೆಥಡಿಕಲಿ ಮಾಡಿ, ಇನ್ನೊಂದು ಮೆಥಡ್ ಇದೆ. 2 ಮೆಥಡ್ಸ್ ಇದೆ. ಯಾವ ಮೆಥಡ್ ಮಾಡಿದ್ರೂ ಸೇಮ್ ಆನ್ಸರ್ 240ನೇ ಬರುತ್ತೆ. ಈಗ ರಿಫ್ಲೆಕ್ಸ್ ಆಫ್ COE ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟು ಮೇಲೆದು ಒಂದು ಆ್ಯಂಗಲನ್ನು ಫೈಂಡ್ ಔಟ್ ಮಾಡಬೇಕು. ಯಾವುದು, COE ಅನ್ನು ಫೈಂಡ್ ಔಟ್ ಮಾಡಬೇಕು. ನಿಮಗೆ ಗೊತ್ತಿದೆ ಸ್ಟ್ರೈಟ್ ಲೈನಲ್ಲಿ ಲೀನಿಯರ್ ಪೇರ್ ಇದು ಅಡ್ಜಸೆಂಟ್ ಆ್ಯಂಗಲ್ಸ್ ಈಕ್ವಲ್ ಟು ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಬರ್ತದೆ, 180 ಡಿಗ್ರಿ ಬರ್ತದೆ. ಅದು ನೀವು ಕಲ್ತಿದ್ದೀರಾ. ಸಮ್ ಆಫ್ ಆಲ್ ದ ಅಡ್ಜಸೆಂಟ್ ಆ್ಯಂಗಲ್ ಲೀನಿಯರ್ ಲೈನಲ್ಲಿ ಸ್ಟ್ರೈಟ್ ಲೈನ್ ಮೇಲಿರುವಂತಹ ಅಡ್ಜಸೆಂಟ್ ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ, 180 ಡಿಗ್ರಿ ಬರ್ತದೆ. ಸೊ ಇಲ್ಲಿ 40 ಪ್ಲಸ್ ಎಷ್ಟು ತೊಗೊಳ್ತೀರಿ, AOE ಬರೀರಿ, AOE ಮೆಥಾಡಿಕಲಿ ಬರೀರಿ. AOC ಪ್ಲಸ್ ಆ್ಯಂಗಲ್ COE ಪ್ಲಸ್ ಆ್ಯಂಗಲ್ EOB is equal to
ಈಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಎ ಒ ಸಿ ನಮಗೆ ಗೊತ್ತಿದೆ 40 ಡಿಗ್ರಿ ಪ್ಲಸ್ ಸಿ ಒ ಇ ನಮಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ನೆಕ್ಸ್ಟ್ ಇ ಒ ಬಿ 30 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಇದನ್ನೆರಡನ್ನು ಆ್ಯಡ್ ಮಾಡಿ ಆ್ಯಂಗಲ್ ಸಿ ಒ ಇ ಈಕ್ವಲ್ ಟು 180 ಮೈನಸ್ 70 ಡಿಗ್ರಿ ಆಗುತ್ತೆ. ಅದನ್ನೆರಡನ್ನು ಆ್ಯಡ್ ಮಾಡಿದಾಗ 70 ಡಿಗ್ರಿ ಆಗುತ್ತೆ. ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬಂತು? 110 ಡಿಗ್ರಿ ಬರುತ್ತೆ. 110 ಡಿಗ್ರಿ. ಈಗ ಆ್ಯಂಗಲ್ ಸಿ ಒ ಇ ಈಕ್ವಲ್ ಟು 110, ರಿಫ್ಲೆಕ್ಸ್ ಆ್ಯಂಗಲ್ ಸಿ ಒ ಇ ಅಂತ ಹೇಳೋತ್ತಿಗೆ ಏನು ಮಾಡಬೇಕು? ಯಾವುದರಿಂದ ಮೈನಸ್ ಮಾಡಬೇಕು? 360 ಮೈನಸ್ 110 ಮಾಡಿ. ಓಕೆ, ರಿಫ್ಲೆಕ್ಸ್ ಆ್ಯಂಗಲ್, ಅದು ರಿಫ್ಲೆಕ್ಸ್ ಅಂತ ಬರ್ಕೊಳ್ಳಿ ಮಕ್ಕಳೇ. ಅದು ಕನ್ನಡ ಮೀಡಿಯಮ್ ಅವ್ರಿಗೆ ಮಾಡಿದಂಥ ಒಂದು ಇದರಿಂದನೇ ವಿಡಿಯೋನೇ ಎಡಿಟ್ ಮಾಡ್ತಾ ಇದ್ದೀನಿ. 360 ಹೇಗೆ ಬಂತು ಅಂತ ಗೊತ್ತಲ್ವಾ? ಟೋಟಲ್ ಕಂಪ್ಲೀಟ್ ಆ್ಯಂಗಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ 360 ಡಿಗ್ರಿ. ಓಕೆ, ಹಾಗೆ ಟೋಟಲ್ ಕಂಪ್ಲೀಟ್ ಆ್ಯಂಗಲ್ ಇಸ್ 360 ಡಿಗ್ರಿ ಮೈನಸ್ ಈ 110 ಮೇಲೊಂದು ಸಿ ಒ ಇಯನ್ನು ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ? 250 ಡಿಗ್ರಿ. ಆಗ ಎಷ್ಟು ಬಂತು? 250 ಡಿಗ್ರಿನೇ ಹೇಳಿದ್ದೆ ಅಲ್ವಾ? ಸೇಮ್ ಆನ್ಸರ್ ಬರ್ತದೆ. ಯಾವ ಥರ ಬೇಕಾದರೂ ಮೆಥಡ್ ಮಾಡ್ಬೋದು ಮಕ್ಕಳೇ, ಆನ್ಸರ್ ಸೇಮ್ ಬರುತ್ತೆ. ಓಕೆ, ಏನು ತೊಂದರೆ ಇಲ್ಲ. ಯಾವ್ದು ನಿಮಗೆ ಈಸಿ ಅನಿಸುತ್ತೆ ಅದನ್ನು ಮಾಡಿ. ಸೆಕೆಂಡ್ ಒನ್, in figure 6.14 lines xy and mn intersect at O ಅಂತ ಕೊಟ್ಟಿದ್ದಾರೆ. ಇಫ್ ಆ್ಯಂಗಲ್ ಪಿ ಒ ವೈ ಈಸ್ ಈಕ್ವಲ್ ಟು 90 ಡಿಗ್ರಿ. ಈಗ ಇದು ಇಂಟರ್ಸೆಕ್ಟ್ ಆಗ್ತಾ ಇದೆ. ಇಂಟರ್ಸೆಕ್ಟ್ ಅಂತ ಬಂದ ತಕ್ಷಣ ನಿಮಗೆ ಯಾವ್ದು ಗೊತ್ತಾಗಬೇಕು? ಯೋಚನೆ ಬರಬೇಕು. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಗೊತ್ತಿರಬೇಕು. ನಿಮ್ಗೆ ಯಾವ್ದು ಬಂದರೂ ನೀವು ಏನು ಕೊಟ್ಟಿದ್ದಾರೆ ಅಂತ ಅದನ್ನು ಫಸ್ಟ್ ನಿಮ್ಗೆ ಕಲ್ತಿರೋದು ಏನೆಲ್ಲ ಕಲ್ತಿದ್ರೆ ಕಾನ್ಸೆಪ್ಟ್, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಕಲ್ತಿದ್ರೆ ಅದನ್ನು ಬರಿಬೇಕು. ನೆಕ್ಸ್ಟ್ ಕೊಟ್ಟಿದ್ದಾರೆ ಪಿ ಒ ವೈ. ಆಗ ನಾವೇನು ಮಾಡಬೇಕು? ಇಲ್ಲೊಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ 90 ಡಿಗ್ರಿ. ಯಾಕೆ ಅಂತಂದರೆ 90 ಡಿಗ್ರಿ ಬರಬೇಕು ಅಂತೇಳಿದ್ರೆ ಸ್ಟ್ರೈಟ್ ಲೈನ್ ಇರಬೇಕು. ಪಿ ಒ ವೈ ಈಕ್ವಲ್ ಟು 90 ಡಿಗ್ರಿ. ಸೊ ಏನಂತ ಬರೀಬೇಕು? ಪಿ ಒ ವೈ ಈಕ್ವಲ್ ಟು 90 ಡಿಗ್ರಿ. ಮಕ್ಕಳೇ, ಇದೊಂದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಸಮ್ ಆಫ್ ಎಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ 180 ಡಿಗ್ರಿ. ಒಂದು ಕಡೆ 90 ಬಂದರೆ ಇನ್ನು ಈ ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರ್ತದೆ? 90ನೇ ಬರಬೇಕು ಅಲ್ವಾ? ಇದನ್ನು ಅವ್ರು ಏನಂತ ಕೊಟ್ಟಿದ್ದಾರೆ? ಎ ಈಸ್ ಟು ಬಿ ಇಸ್ ಈಕ್ವಲ್ ಟು 2:3 ಅಂತ. ಒಂದನ್ನು ಎ ಅಂತ ಕೊಟ್ಟಿದ್ದಾರೆ, ಇನ್ನೊಂದನ್ನು ಬಿ ಅಂತ ಕೊಟ್ಟಿದ್ದಾರೆ. ಸೊ ಎ ಈಸ್ ಟು ಬಿ ಈಕ್ವಲ್ ಟು 2:3 ಅಂತ ಬರೀರಿ. ಫೈಂಡ್, ಏನನ್ನು ಫೈಂಡ್ ಔಟ್ ಮಾಡಲಿ ಅಂತ ಕೇಳಿದರೆ, ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಸಿ, ಈ ಆ್ಯಂಗಲ್ಗೆ ಸಿ ಅಂತ ಹೆಸರು ಕೊಟ್ಟು ಫೈಂಡ್ ಸಿ ಅಂತ ಕೇಳಿದ್ದಾರೆ ಮಕ್ಕಳು. ಈಗ ಇದು ನಮಗೆ ಗೊತ್ತಿದೆ 90 ಡಿಗ್ರಿ. ಮಾರ್ಕ್ ಮಾಡಿ, ಈ ರೀತಿ ಮಾರ್ಕ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತು ಇದು 90 ಡಿಗ್ರಿ ಅಂತ ಅಲ್ವಾ? ಇದು 90 ಡಿಗ್ರಿ ಆಗಿದೆ. ಕರೆಕ್ಟಾಗಿ ಅಕ್ಯೂಟ್ ಆ್ಯಂಗಲ್ ಅಂತ ಹೇಳಿದ್ರೆ ಲೆಸ್ ದೆನ್ 90 ಡಿಗ್ರಿ, 90 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಅಂದರೆ 0 to 90 ಡಿಗ್ರಿ ಯಾವುದೆಲ್ಲ ಬರ್ತದೆ? 89 ಗಂಟ ಬರೋದೆಲ್ಲ ಅಕ್ಯೂಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ. ಒಬ್ಟ್ಯೂಸ್ ಆ್ಯಂಗಲ್ ಅಂದರೆ 90 ಎಬೋವ್ 90 ಬಿಲೋ 180 ಡಿಗ್ರಿ. ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳಿದ್ರೆ 180 ಡಿಗ್ರಿ. ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳಿದ್ರೆ 180 ಮೋರ್ ದೆನ್ 180 ಲೆಸ್ ದೆನ್ 360 ಡಿಗ್ರಿ ರಿಫ್ಲೆಕ್ಸ್ ಆ್ಯಂಗಲ್. ಓಕೆ, ನೆಕ್ಸ್ಟ್ ಕಂಪ್ಲೀಟ್ ಆ್ಯಂಗಲ್. ಲಾಸ್ಟ್ ಒನ್ ಇಸ್ ಕಂಪ್ಲೀಟ್ ಆ್ಯಂಗಲ್. ಕಂಪ್ಲೀಟ್ ಆ್ಯಂಗಲ್ ಅಂತ ಹೇಳಿದ್ರೆ ದಟ್ ಈಸ್ 360 ಡಿಗ್ರಿ. ಇದು ನೀವು ಕಲ್ತಿರಿ ಅಂತ ನಾನು ತಿಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಇದೆಲ್ಲ ಬೇಸಿಕ್ ನೆಸಸರೀಸು ಬೇಕಾಗಿರುವಂಥದ್ದು. ಈ ಸಿಂಬಲ್ ಹಾಕಿದ ತಕ್ಷಣ ದಟ್ ಈಸ್ 90 ಡಿಗ್ರಿ ಅಂತ ನಿಮಗೆ ಗೊತ್ತಾಗಬೇಕು. ಯಾವುದೇ ಫಿಗರ್ ನೋಡಲಿ ಆ ಸಿಂಬಲ್ ಬಂದಿದೆ ಅಂತ ಹೇಳಿದ್ರೆ ನೀವೇನಂತ ತಿಳ್ಕೊಳ್ಬೇಕು? ಅದು 90 ಡಿಗ್ರಿ ಇರ್ತದೆ ಅಂತ. ನೆಕ್ಸ್ಟ್ ನಾವು ಇದನ್ನು ಕಾಮನ್ ಆಗಿ ತೊಗೊಳ್ಬೇಕಾದ್ರೆ ಎ ಈಸ್ ಟು ಬಿ ಈಕ್ವಲ್ ಟು 2:3 ಅಂತ ತೊಗೊಂಡಿದ್ದಲ್ಲ, ನಾವೇನಂತ ತೊಗೋಬೇಕಂದ್ರೆ ಲೆಟ್ ದ ಕಾಮನ್ ರೇಷ್ಯೂ ಆಫ್ ಎ ಆ್ಯಂಡ್ ಬಿ ಎಕ್ಸ್ ಅಂತ ತೊಗೊಳ್ಳೋಣ. ನಾವೇನು ತೊಗೊಳ್ಳೋಣ? ಲೆಟ್ ದ ಕಾಮನ್ ರೇಷಿಯೋ ಆಫ್ ಎ ಆ್ಯಂಡ್ ಬಿ ಎಕ್ಸ್ ಅಂತ ತೊಗೊಂಡಾಗ ನಿಮ್ಗೇನು ಗೊತ್ತಿದೆ? ಒಂದು ಸ್ಟ್ರೈಟ್ ಲೈನ್ ಮೇಲೆ ಇರುವಂತಹ ರೇಸು ಅಡ್ಜಸೆಂಟ್ ಆ್ಯಂಗಲನ್ನು ಮಾಡ್ತದೆ. ಒಂದು 90 ಡಿಗ್ರಿ ಇದ್ದರೆ ಇನ್ನು ಎ ಮತ್ತು ಬಿ ಇದು 3 ಅಡ್ಜಸೆಂಟ್ ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 180 ಡಿಗ್ರಿ ಬರುತ್ತೆ. ಬಿಕಾಸ್ ಅದು ಯಾವುದ್ರ ಮೇಲೆ ನಿಂತಿದೆ? ಸ್ಟ್ರೈಟ್ ಲೈನ್ ಮೇಲೆ ನಿಂತಿದೆ ಅಲ್ವಾ? ಸೊ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ 90 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ನಮಗೆ ನಾನು ಏನಂತ ತೊಗೊಂಡಿದ್ದೀನಿ? ಲೆಟ್ ಇಟ್ ಬಿ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಆಗ ನಾವೇನು ಮಾಡಬೇಕಂತೇಳಿದ್ರೆ ಇದನ್ನು ಎಯನ್ನು 2:3 ಅಂತ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರು ಏನು ಕೊಟ್ಟಿದ್ದಾರೆ? 2:3 ರೇಷಿಯೋಲ್ಲಿದೆ ಅಂತ. ಆಗ ನಾನು ಇದನ್ನು 2x ಪ್ಲಸ್ 3x ಪ್ಲಸ್ 90 ಇಸ್ ಈಕ್ವಲ್ ಟು 180 ಅಂತ ಮಾಡ್ತೀನಿ.
ಈಗ 2x ಪ್ಲಸ್ 3x ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ 5x ಪ್ಲಸ್ 90 ಇಸ್ ಈಕ್ವಲ್ ಟು 180. ಈಗ ನಾವು 90ಯನ್ನು ಆಚೆ ಬರೆಯೋಣ. 5x ಇಸ್ ಈಕ್ವಲ್ ಟು 180 ಮೈನಸ್ 90 ಮೈನಸ್ ಮಾಡಿದಾಗ ನಮಗೆ 90 ಬರುತ್ತಲ್ವಾ. ಆಗ 5 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 90, ಎಕ್ಸ್ ಇಸ್ ಈಕ್ವಲ್ ಟು 90 ಬೈ 5. ಮಕ್ಕಳು ಇದನ್ನು ಕನ್ಫ್ಯೂಸ್ ಮಾಡಬೇಡಿ, ಬೈ 5 ಮಾಡಬೇಕು. 5 1s 5, 4 ರಿಮೈನಿಂಗ್ 40 ಆಗುತ್ತೆ, 5 8s 40. ಸೊ ಎಕ್ಸ್ ವ್ಯಾಲ್ಯೂ ಬಂದು ನಮಗೆ ಎಷ್ಟಾಯಿತು 18 ಆಯಿತು. ಇನ್ನು ನಾವೇನು ಫೈಂಡ್ ಔಟ್ ಮಾಡಬೇಕು, ಎ ವ್ಯಾಲ್ಯೂ ಎಷ್ಟು, ಬಿ ವ್ಯಾಲ್ಯೂ ಎಷ್ಟು. ಎ ಅಂದರೆ ಏನು 2x ಅಂತೇಳಿದ್ರೆ ಎಕ್ಸ್ ಇದ್ದ ಪ್ಲೇಸಲ್ಲಿ ನಾವೆಷ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು 18ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 18s 36. ಸೊ ಆ್ಯಂಗಲ್ ಎ ಈಕ್ವಲ್ ಟು 36 ಡಿಗ್ರಿ ಆಗುತ್ತೆ. ಸೊ ಅದೇ ಥರ ಆ್ಯಂಗಲ್ ಬಿ ಫೈಂಡ್ ಔಟ್ ಮಾಡೋಣ. 3x ಆಗುತ್ತೆ. ಆ್ಯಂಗಲ್ ಬಿ ಈಕ್ವಲ್ ಟು 3x. ಆ್ಯಂಗಲ್ ಬಿ ಈಕ್ವಲ್ ಟು 3x. 3 ಇಂಟು 18 ಮಲ್ಟಿಪ್ಲೈ ಮಾಡಿ. 18 3s ಎಷ್ಟು ಬರ್ತದೆ 54 ಡಿಗ್ರಿ ಬರ್ತದೆ. ಆ್ಯಂಗಲ್ ಬಿ ಈಕ್ವಲ್ ಟು 54 ಡಿಗ್ರಿ ಆಯಿತು. ಈಗ ನಮ್ಮದು ಆ್ಯಂಗಲ್ 90 ಡಿಗ್ರಿ, ಇದೆರಡು 54. ಮತ್ತು ಇನ್ನೊಂದು ಕೇಳಿದ್ದಾರೆ ಆ್ಯಂಗಲ್ ಸಿಯನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಅಲ್ವಾ. ಆ್ಯಂಗಲ್ ಸಿಯನ್ನು ಎ ಫೈಂಡ್ ಔಟ್ ಆಯಿತು, ಬಿ ಆಯಿತು. ಈಗ ಆ್ಯಂಗಲ್ ಸಿಯನ್ನು ಫೈಂಡ್ ಔಟ್. ಈಗ ಇದನ್ನು ಒಂದು ಸ್ಟ್ರೈಟ್ ಲೈನ್ ಅಂತ ತೊಗೊಂಡಾಗ ಮಕ್ಕಳೇ ಸಮ್ ಆಫ್ ಎಡ್ಜಸೆಂಟ್ ಆ್ಯಂಗಲ್ ಬಿ ಮತ್ತು ಸಿ ಸಮ್ ಆಫ್ ಎಡ್ಜಸೆಂಟ್ ಆ್ಯಂಗಲ್ ಆಗಲ್ವಾ ಸ್ಟ್ರೈಟ್ ಲೈನ್ ಆದಾಗ. ಓಕೆ, ಇದೊಂದು ರೇ ಅಂತ ಹೇಳಿದಾಗ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಬೇಕಾದರೂ 180 ಡಿಗ್ರಿ, ಅಥವಾ ನೀವು ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಇದನ್ನು ಮಾಡಿದಾಗ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ನೋಡಿ ಮಕ್ಕಳೇ, ಒಂದು ಪ್ರಾಬ್ಲಮನ್ನು 100 ಸಲ ಥರ ಮಾಡ್ಬೋದು. ಈಗ ಆ್ಯಂಗಲ್ ಬಿ ನನಗೆ ಬಂದು ಎಷ್ಟು ಬಂತು 54 ಡಿಗ್ರಿ ಬಂತು. ಸೊ ನಾನು ಇಲ್ಲೇನು ಮಾಡ್ತೀನಿ, ಆ್ಯಂಗಲ್ ಬಿ ಈಕ್ವಲ್ ಟು 54, ಇದಕ್ಕೆ ವರ್ಟಿಕಲಿ ಆಪೋಸಿಟ್ ಆಗಿರೋದನ್ನ ಮಾರ್ಕ್ ಮಾಡಿ. ಸೊ ಅದು ಸಹ ಎಷ್ಟಾಗುತ್ತೆ 54 ಆಗುತ್ತೆ. ಆಗ ಕೆಳಗೆದೊಂದು ಸ್ಟ್ರೈಟ್ ಲೈನ್ ಆಯಿತು. ಆಗ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ 54 ಎಡ್ಜಸೆಂಟ್ ಆ್ಯಂಗಲ್ ಆಗುತ್ತೆ ಅಲ್ವಾ. ಒಂದು ಲೈನನ್ನು ಎಳ್ಕೊಂಡಾಗ ಇದು ರೇ ಅಂತ ತಿಳ್ಕೊಂಡ್ರೆ, ಸೊ ದಿಸ್ 54 ಆದರೆ ಆ್ಯಂಗಲ್ ಸಿ ಸಮ್ ಆಫ್ ಎಡ್ಜಸೆಂಟ್ ಆ್ಯಂಗಲ್ ಸ್ಟ್ರೈಟ್ ಲೈನ್ ಇದೆ, ಲೀನಿಯರ್ ಪೇರ್ ಆಗುತ್ತೆ. ಸೊ ಎಷ್ಟಾಗುತ್ತೆ 180 ಸಪ್ರೇಟಾಗಿ ಬರ್ಕೊಳ್ಳಿ. ಎಕ್ಸ್ ಒ ಎನ್, ಇಲ್ಲಿ ವೈ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಒ ಎನ್ ಆ್ಯಂಗಲ್ ಎಕ್ಸ್ ಒ ಎನ್ ಪ್ಲಸ್ ಎನ್ ಒ ವೈ ಈಕ್ವಲ್ ಟು ಎಷ್ಟು ಬರ್ತದೆ ನಿಮಗೆ ಸಮ್ ಆಫ್ ಎಡ್ಜಸೆಂಟ್ ಆ್ಯಂಗಲ್ ಅಥವಾ ಲೀನಿಯರ್ ಪೇರ್ 180 ಡಿಗ್ರಿ ಬರುತ್ತೆ. ಎಕ್ಸ್ ಒ ಎನ್ ಅಂತೇಳಿದ್ರೆ ಇಲ್ಲಿ ಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸಿ ಅಂತ ಬರೀರಿ. ಎನ್ ಒ ವೈ ಅಂತ ಹೇಳಿದ್ರೆ ನಾವು ಕಂಡುಹಿಡಿದಿದ್ದೀವಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್, ಇದು 54 ಡಿಗ್ರಿ ಬರುತ್ತೆ, ಈಕ್ವಲ್ ಟು 180 ಡಿಗ್ರಿ. ಸೊ ಆ್ಯಂಗಲ್ ಸಿ ಈಕ್ವಲ್ ಟು 180 ಮೈನಸ್ 54. ಮೈನಸ್ ಮಾಡಿ 54ಅನ್ನು. 10ಇಂದ 4 ಹೋದರೆ 6, ನೆಕ್ಸ್ಟ್ ಇಲ್ಲಿ 7ಇಂದ 5 ಹೋದರೆ 2, 126 ಡಿಗ್ರಿ ಆಗುತ್ತೆ. ಆ್ಯಂಗಲ್ ಸಿ ಎಷ್ಟು ಬಂತು 126. ಅವ್ರು ಕೇಳಿರೋದು ಆ್ಯಂಗಲ್ ಸಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಆ್ಯಂಗಲ್ ಸಿ ವ್ಯಾಲ್ಯೂ ಬಂದು 126. ಇದು ಈಸಿ ಇದೆಯಲ್ಲ ಮಕ್ಕಳೇ. ಹಿಸ್ಟ್ರಿಯಲ್ಲಿ ಹೇಗೆ ಥಿಂಕ್ ಮಾಡಬೇಕು ಅಂತೇಳಿದ್ರೆ, ನಿಮಗೆ ಏನೇನು ಕಾನ್ಸೆಪ್ಟ್ ಇದ್ರ ಬಗ್ಗೆ ಗೊತ್ತಿದೆ, ನಿಮಗೆ ಗೊತ್ತಿರೋದು ಒಂದು 2 ಇಂಟರ್ಸೆಕ್ಟಿಂಗ್ ಲೈನ್ ಬಂದಾಗ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ನಿಮಗೆ ಗೊತ್ತಿದೆ. ನೋಡಿದ ತಕ್ಷಣ ನಿಮಗೆ ಎಲ್ಲ ಗೋಜಲು ಆಗಬಾರ್ದು. ನೀವು ಕರೆಕ್ಟಾಗಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಗೊತ್ತಾಗಬೇಕು ನಿಮಗೆ. ಬೇರೆ ಈಗ ಇದು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಹೀಗೆ ಬಂದರೆ ಅಂತಿರೋದು, ಮತ್ತು ಒಂದು ಸ್ಟ್ರೈಟ್ ಲೈನ್ ಮೇಲೆ ಇನ್ನೊಂದು ರೇ ಬಂದರೆ ಆಗ ಏನಾಗುತ್ತೆ, ಅದು ಲೀನಿಯರ್ ಪೇರ್ ಆಗುತ್ತೆ. ನೀವು ಅದನ್ನು ಮರ್ತುಬಿಡಿ, ಅದನ್ನು ಮುಚ್ಕೊಂಡು ಕೆಳಗೆದನ್ನು ನೋಡಿ ಆಯಿತಾ. ಆಗ ನಿಮ್ಗೆ ಗೊತ್ತಾಗುತ್ತೆ ಈ ಲೀನಿಯರ್ ಪೇರ್ ಅಂತ ಗೊತ್ತಾಗುತ್ತೆ. ಆಗ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಗೊತ್ತಾಗುತ್ತೆ. ಈ ಕಾನ್ಸೆಪ್ಟ್ ನಿಮಗೆ ಕರೆಕ್ಟಾಗಿ ಗೊತ್ತಾದರೆ ಮಾಡ್ಬೋದು ಮಕ್ಕಳೇ. ಈಗ ಥರ್ಡ್ ಒನ್, ಇನ್ ದ ಫಿಗರ್ ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ, ದೆನ್ ಪ್ರೂವ್ ದ್ಯಾಟ್ ಆ್ಯಂಗಲ್ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಪಿ ಆರ್ ಟಿ ಅಂತ ಕೊಟ್ಟಿದ್ದಾರೆ. ಚಿತ್ರನ ಬಿಡಿಸ್ಕೊಳ್ಳಿ. ಈಗ ಪಿ ಕ್ಯೂ ಆರನ್ನು ಮಾರ್ಕ್ ಮಾಡಿ, ಮತ್ತು ಪಿ ಆರ್ ಕ್ಯೂ ಅನ್ನು ಸಹ ಮಾರ್ಕ್ ಮಾಡಿ. ಆಗ ಅರ್ಥ ಇಲ್ಲೇ ಕೊಟ್ಟಿದ್ದಾರೆ ಈಕ್ವಲ್ ಅಂತ. ಇದನ್ನು ನಾನು ಈ ರೀತಿ 1 ಲೈನ್ ಹಾಕಿದ್ದೀನಿ ಅಂದರೆ ಅರ್ಥ ಇದೆರಡು ಈಕ್ವಲ್ ಅಂತ ಅರ್ಥ ಮಕ್ಕಳೇ. ಈಗ ನಾವೇನು ತೊಗೋಬೇಕು, ನಾವು ಕಲ್ತಿರೋ ಕಾನ್ಸೆಪ್ಟ್ ಯಾವುದು, ಸ್ಟ್ರೈಟ್ ಲೈನ್ ಮೇಲೆ ಒಂದು ರೇನ್ ಇದ್ದಾಗ ಅಡ್ಜಸೆಂಟ್ ಆ್ಯಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಕಲ್ತಿದ್ದೀವಿ. ಈಗ ನಾನು ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಬರ್ಕೊಳ್ಳಿ, ಏನು ಗಿವನ್ ಅದನ್ನು ಬರ್ಕೊಳ್ಬೇಕು. ಪಿ ಆರ್ ಕ್ಯೂ ಅಂತ ಇರೋದನ್ನು ಗಿವನ್, ಇಟ್ ಇಸ್ ಗಿವನ್, ಕ್ವಶನಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಟು ಪ್ರೂವ್ ಏನು ಮಾಡಬೇಕಂತ ಹೇಳಿದ್ರೆ ಎಸ್ ಕ್ಯೂ ಅಥವಾ ಪಿ ಕ್ಯೂ ಎಸ್, ಪಿ ಕ್ಯೂ ಎಸ್ ಅಂತ ಹೇಳಿದ್ರು ಒಂದೇ, ಎಸ್ ಕ್ಯೂ ಪಿ ಅಂತ ಹೇಳಿದ್ರು ಒಂದೇ, ಈಸ್ ಈಕ್ವಲ್ ಟು ಪಿ ಆರ್ ಟಿ ಅಂತ ನಾವು ಪ್ರೂವ್ ಮಾಡಬೇಕು. ಅದನ್ನು ಬರ್ಕೊಳ್ಳಿ, ಪಿ ಆರ್ ಟಿ ಅಂತ ಪ್ರೂವ್ ಮಾಡಬೇಕು.
ಈಗ ಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು ಗೊತ್ತಿದೆ, ನಮಗೆ ಕಾನ್ಸೆಪ್ಟ್ ಗೊತ್ತಿದೆ. ಏನಂತ ಗೊತ್ತಿದೆ ನಮಗೆ, ಸ್ಟ್ರೈಟ್ ಲೈನ್ ಮೇಲೆ ರೇ ನಿಂತಾಗ ಏನಾಗುತ್ತೆ, ಸಮ್ ಆಫ್ ಎಡ್ಜಸೆಂಟ್ ಆ್ಯಂಗಲ್ ಇಸ್ ಈಕ್ವಲ್ ಟು 180. ಇಲ್ಲಿ ಯಾವುದು ರೇ ಈ ಕಡೆ ಸೈಡ್ ಲೆಫ್ಟ್ ಸೈಡ್ ತೊಗೊಂಡಾಗ ಎಸ್ ಕ್ಯೂ ಆರ್, ಇದನ್ನು ಸಿಂಪಲ್ ಮಾಡಿ ಹೇಳ್ತಾ ಇದ್ದೀನಿ ಮಕ್ಕಳು. ಎಸ್ ಕ್ಯೂ ಆರ್ ಅಂತ ಹೇಳೋ ಸ್ಟ್ರೈಟ್ ಲೈನ್ ಒಂದು ರೇ ಪಿ ಅಂತ ಒಂದು ರೇ ನಿಂತಿದ್ದರೆ ಸಮ್ ಆಫ್ ದೀಸ್ ಟು ಎಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ. ಲೀನಿಯರ್ ಪೇರ್ ಆಗುತ್ತೆ ಇದು, ಯಾಕೆ ಗೊತ್ತಿದೆ ಅಲ್ವಾ, ಲೀನಿಯರ್ ಪೇ. ಆಗ ನೀವೇನು ಮಾಡ್ತೀರ, ಇಲ್ಲಿ ಆ್ಯಂಗಲ್ ಎಸ್ ಅದನ್ನೇ ಬರೀರಿ, ಪಿ ಕ್ಯೂ ಆರ್, ಫಸ್ಟ್ ಒಳಗಿರೋದನ್ನು ಬರೀರಿ, ಪಿ ಕ್ಯೂ ಆರ್ ಪ್ಲಸ್ ಪಿ ಕ್ಯೂ ಎಸ್, ಪಿ ಕ್ಯೂ ಎಸ್, ಆ್ಯಂಗಲ್ ಪಿ ಕ್ಯೂ ಆರ್ ಪ್ಲಸ್ ಆ್ಯಂಗಲ್ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ನನಗೆ ಈಗ ಇಲ್ಲಿಗೆ ನನಗೆ ಆನ್ಸರ್ ಯಾವುದು ಬೇಕು ಅಂತ ಪ್ರೂವ್ ಮಾಡಬೇಕಾಗಿದ್ದು ಪಿ ಕ್ಯೂ ಎಸ್ ಅಂತ. ಸೊ ನಾನೇನು ಮಾಡ್ತೀನಿ, ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180, ಇದನ್ನು ಆಚೆಗೆ ತೊಗೊಂಡು ಹೋಗ್ಬೋದು ತಾನೆ. ಸೊ ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180 ಮೈನಸ್ ಇದನ್ನು ಈಚೆ ತಂದಾಗ ಪಿ ಕ್ಯೂ ಎಸ್ ಆಗುತ್ತೆ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳಿ. ನೆಕ್ಸ್ಟು ರೈಟ್ ಸೈಡ್ ಆಫ್ ದ ಫಿಗರ್ ನೋಡಿ, ರೈಟ್ ಸೈಡ್ ಫಿಗರ್ ಇದೇ ಥರ ಬರ್ಕೊಳ್ಳಿ, ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳಿ ಬರ್ಕೊಳ್ಳಿ. ಈಗ ಒಂದು ರೇ ಇದೆ, ಅದರ ಹೆಸರು ಕ್ಯೂ ಟಿ ಅಂತ, ಇಲ್ಲಿ ಆರ್ ಪಾಯಿಂಟ್ ಮತ್ತು ಪಿ ಆರ್. ಓಕೆ, ಈಗ ಸಮ್ ಆಫ್ ಎಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಅಥವಾ ಲೀನಿಯರ್ ಪೇರ್ ಅಂತ ಬರೆದ್ರೂ ಆಗುತ್ತೆ. ಈಗ ಇಲ್ಲಿ ನಾನೇನು ಮಾಡಬೇಕು, ಸಮ್ ಆಫ್ ಆ್ಯಂಗಲ್ಸ್ ಇಲ್ಲಿ ಹೇಗೆ ತೊಗೊಂಡ್ರಿ 180 ಡಿಗ್ರಿ ಅದೇ ಥರ ತೊಗೊಳ್ಬೇಕು. ಪಿ ಆರ್ ಕ್ಯೂ, ಆ್ಯಂಗಲ್ ಪಿ ಆರ್ ಕ್ಯೂ ಪ್ಲಸ್ ಪಿ ಆರ್ ಕ್ಯೂ ಪ್ಲಸ್ ಆ್ಯಂಗಲ್ ಪಿ ಆರ್ ಟಿ, ಪಿ ಆರ್ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲನ್ನು ಬರ್ಕೊಳ್ಳಿ, ಆ್ಯಂಗಲ್ನ ಸಿಂಬಲ್ ಹಾಕ್ಕೊಳ್ಳಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿದ್ರೆ ಸಿಂಪ್ಲಿಫೈ ಮಾಡಿ. ಏನು ಮಾಡಬೇಕು, ಪಿ ಆರ್ ಕ್ಯೂ ನಮಗೆ ಬೇಕಾಗಿರೋದು ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು 180 ಮೈನಸ್ ಪಿ ಆರ್ ಟಿನ ಆಚೆ ತೊಗೊಂಡೋದಾಗ ಮೈನಸ್ ಪಿ ಆರ್ ಟಿ, ಆ್ಯಂಗಲ್ ಪಿ ಆರ್ ಟಿ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳು. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊಳ್ಳಿ. ಇಲ್ಲಿ ನೀವೇನು ಮಾಡಬೇಕು, ನಮ್ಗೆ ಗೊತ್ತಿದೆ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರಲ್ಲಿ ಗೀವನಲ್ಲಿ ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾರೆ, 2 ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಕೊಟ್ಬಿಟ್ಟಿದ್ದಾರೆ ಫಸ್ಟೇ. ಸೊ ಈ ಕಡೆ ನೋಡಿ ಲೆಫ್ಟ್ ಸೈಡಲ್ಲಿ ನಮಗೆ ಈಕ್ವೇಷನ್ ನಂಬರ್ ಪಿ ಆರ್ ಕ್ಯೂ ಈಕ್ವಲ್ ಟು 180 ಮೈನಸ್ ಪಿ ಆರ್ ಟಿ ಆಗುತ್ತೆ ಮಕ್ಕಳೇ. ಹೇಗೆ ಅಂತ ಗೊತ್ತಾಯ್ತಲ್ಲ, ಪಿ ಆರ್ ಟಿ ಆಚೆ ಇತ್ತಿದ್ದನ್ನು ನಾನು ಏನು ಮಾಡ್ತೀನಿ, ಈ ಕಡೆ ತರ್ತೀನಿ. ಈಗ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180 ಮೈನಸ್ ಪಿ ಕ್ಯೂ ಎಸ್ ಅನ್ನು ಈಕ್ವೇಷನ್ ನಂಬರ್ 1, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಂಡಿರುವಾಗ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋದನ್ನ ನೋಡ್ಕೊಳ್ಳಿ ಮಕ್ಕಳೇ. ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಅಂತ ಫಸ್ಟೇ ಬರೆದಿದ್ದೀವಿ. ಇದು ಪ್ರೂವ್ ಮಾಡಲಿಕ್ಕಿರೋದು, ಇಲ್ಲಿ ಕೊಟ್ಟಿರೋದು ಫಸ್ಟೇ ನಾವು ಗೀವನ್ ಏನು ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ, ಎರಡು ಕಡೆಯೂ ಸೇಮ್ ಬಂದಿದೆ. ಸೊ ದಟ್ ಈಸ್ ಈಕ್ವಲ್ ಅಲ್ವಾ, ಅದನ್ನು ಬಿಟ್ಬಿಡಿ ನೀವು. ಈಗ ನೀವೇನು ಮಾಡಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ 180 ಮೈನಸ್ ಪಿ ಕ್ಯೂ ಎಸ್ ಇದೆಯಲ್ವಾ, ಅದನ್ನು ಹಾಗೆ ಬರೀರಿ. 180 ಮೈನಸ್ ಪಿ ಕ್ಯೂ ಎಸ್ ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಮಾತ್ರ, ಇದು ಕ್ಯಾನ್ಸಲ್ ಆಗಿ ಹೋಗುತ್ತೆ, ಎರಡು ಸೇಮ್. ಓಕೆ, ಈ 180 ಮೈನಸ್ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು 180 ಮೈನಸ್ ಆ್ಯಂಗಲ್ ಪಿ ಆರ್ ಟಿ ಅಂತ ಬರಿಬೇಕು. ಆಗೇನಾಗುತ್ತೆ, 180 ಈ ಕಡೆ 180 ತೊಗೊಂಡು ಬಂದಾಗ 180 ಮೈನಸ್ 180 ಆಗುತ್ತೆ, ಅದು ಪ್ಲಸ್ 180 ಇರೋದು ಮಕ್ಕಳೇ. 180 ಮೈನಸ್ 180 ಏನಾಗ್ಬಿಡುತ್ತೆ, 0 ಆಗುತ್ತೆ. ಆಗ ಮೈನಸ್ ಪಿ ಕ್ಯೂ ಎಸ್ ಇಲ್ಲಿದ್ದಾರೆ, ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಪಿ ಆರ್ ಟಿ. ಅದನ್ನು ಏನು ಮಾಡಿದ್ದೀವಿ ನಾವು, ಪ್ರೂವ್ಡ್. ಅಲ್ಲಿ ಏನು ಬರಿಬೇಕು ನೀವು, ಪ್ರೂವ್ಡ್ ಅಂತ ಬರಿಬೇಕು ಮಕ್ಕಳೇ. ನಾನು ಎಲ್ಲೆಲ್ಲಿ ಕನ್ನಡ ಬರೆದಿದ್ನೋ ಬಾಯಲ್ಲಿ ಹೇಳ್ತೀನಿ ಇಂಗ್ಲೀಷ್, ಅದನ್ನು ಬರ್ಕೊಳ್ಬೇಕು ನೀವು. ಓಕೆ, ಪ್ರೂವ್ಡ್. ಈ ಪ್ರಾಬ್ಲಮ್ಸ್ ಮಾಡುವಾಗ ಮಕ್ಕಳೇ ಬೇಸಿಕನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಸಮ್ ಆಫ್ ಎಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ. ಒಂದು ಸ್ಟ್ರೈಟ್ ಲೈನ್ ಬಂದಿದೆ ಅಂತೇಳಿದ್ರೆ ಅದ್ರ ಮೇಲೆ ಒಂದು ರೇ ಇದೆ ಅಂತೇಳಿದ್ರೆ ಸಮ್ ಆಫ್ ಎಡ್ಜಸೆಂಟ್ ಆ್ಯಂಗಲ್ ಎರಡೇ ಇದ್ದರೆ ಅದನ್ನು ಲೀನಿಯರ್ ಪೇರ್ ಅಂತ ಹೇಳ್ತೀವಿ. ಅದೆಲ್ಲ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಕರೆಕ್ಟಾಗಿದ್ದರೆ ನಿಮಗೆ ಇಟ್ ಈಸ್ ವೆರಿ ಈಸಿ. ನೆಕ್ಸ್ಟ್ ಪ್ರಾಬ್ಲಮ್ ನಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝೆಡ್ ದ್ಯಾನ್ ಪ್ರೂವ್ ದ್ಯಾಟ್ ಎ ಒ ಬಿ ಇಸ್ ಎ ಲೈನ್ ಅಂತ ಪ್ರೂವ್ ಮಾಡಬೇಕು. ಎ ಒ ಬಿ ಇದೊಂದು ಲೈನ್ ಸ್ಟ್ರೈಟ್. ಓಕೆ, ಇಲ್ಲಿ ಗಿವನ್ ಏನು ಅದನ್ನು ಬರ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ
ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಎಕ್ಸ್ ಝೆಡ್ ಅದನ್ನು ಬರ್ಕೊಳ್ಳಿ. ಹಾಗೆ ನೋಡಿ ಮಕ್ಕಳೇ, ಇದನ್ನು ತೊಗೊಳ್ಬೇಕಾದ್ರೆ ಇಲ್ಲಿ ನಾವು ಕಂಪ್ಲೀಟ್ ಆ್ಯಂಗಲನ್ನು ತೊಗೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಈಚೆನೂ ಅಡ್ಜಸೆಂಟ್ ಆ್ಯಂಗಲ್, ಈಚೆ ಎರಡು ಬದಿಲೂ ಅಡ್ಜಸೆಂಟ್ ಆ್ಯಂಗಲ್ಸ್ ಇದೆ ಅಲ್ವಾ. ಸಮ್ ಆಫ್ ಆಲ್ ಈ ಕಡೆ ಮೇಲೆ ಬಂದಾಗ ನಾವು 180 ಬರುತ್ತೆ, ಈ ಕಡೆ ಕೆಳಗೆ ತೊಗೊಂಡ್ರೆ ನಾವು ಅದು 180 ಬರುತ್ತೆ. ಆಗ ನಾವು ಫುಲ್ ಹೋಲ್ ತೊಗೊಳ್ಳೋಣ, ಕಂಪ್ಲೀಟ್ ಆ್ಯಂಗಲ್ ತೊಗೊಳ್ಳೋಣ, ಸರ್ಕಲ್ ಆಗುತ್ತಲ್ವ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ ಈಕ್ವಲ್ ಟು 360 ಡಿಗ್ರಿ ಅಂತ ಬರೆಯೋಣ. ಅರ್ಥ ಆಯ್ತಲ್ಲ, ಸರ್ಕಲ್ ನೋಡಿ ಸರ್ಕಲ್ ಆಗುತ್ತೆ. ಸೊ 360 ಡಿಗ್ರಿ ಅಂತ ಬರೆಯೋಣ. ಆಗ ನಮಗೆ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝೆಡ್ ಅಂತ. ಆಗ ಆ ಝೆಡ್ ಪ್ಲಸ್ ಡಬ್ಲ್ಯೂ ಇದ್ದಲ್ಲಿ ನಾವು ಪುನಃ ಒಂದು ಸಲ ಎಕ್ಸ್ ಪ್ಲಸ್ ವೈ ಅಂತ ಬರೆಯೋಣ ಅದ್ರ ಬದಲಿಗೆ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 360 ಡಿಗ್ರಿ. ಇಲ್ಲಿ ಎರಡು ಸಲ ಟ್ವೈಸ್ ಬಂದಿದೆ ಎಕ್ಸ್, ಆಗ 2x ಪ್ಲಸ್ 2y ಟ್ವೈಸ್ ಆಗಿರೋದ್ರಿಂದ 2y ಈಕ್ವಲ್ ಟು 360 ಡಿಗ್ರಿ ಅಂತ ಬರಿತೀನಿ. ಇಲ್ಲಿ ಕಾಮನ್ ಬಂದು 2 ಆಗುತ್ತೆ. 2 ಇಂಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 360 ಡಿಗ್ರಿ. ನೋಡಿ 2 ಇಂಟು ಇರೋದು, ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 360 ಬೈ ಆಗುತ್ತೆ. 2 ಇಂಟು ಇರೋದ್ರಿಂದ ಬೈ ಆಗುತ್ತೆ. 2 1s 2, 1 16 ಆಗುತ್ತೆ. 2 8s, ಸೊ 180 ಡಿಗ್ರಿ. ಸೊ ಎಕ್ಸ್ ಪ್ಲಸ್ ವೈಯನ್ನು ನಮ್ಗೆ ಎಷ್ಟು ಸಿಕ್ತು, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಡಿಗ್ರಿ. ಆಗ ಸ್ಟ್ರೈಟ್ ಲೈನ್ಗೆ ತಾನೇ 180 ಡಿಗ್ರಿ ಬರೋದು, ಲೀನಿಯರ್ ಪೇರ್ ಅಲ್ವಾ, ನಾವು ಕಲ್ತಿದ್ದೀವಲ್ಲ, ಯೋಚನೆ ಮಾಡಿದಿರಲ್ವಾ. ಸೊ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರಾಗಿ ಪರ್ಫೆಕ್ಟ್ ಆದರೆ ನೀವು ಇದನ್ನು ಮಾಡ್ಬೋದು. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಡಿಗ್ರಿ, ಎ ಒ ಬಿ ಈಸ್ ಅ ಸ್ಟ್ರೈಟ್ ಲೈನ್ ಅಂತ ಬರೆದ್ರೆ ಆಯಿತು. ಓಕೆ, ಕ್ವಶನಲ್ಲಿ ಪಿ ಒ ಕ್ಯೂ ಈಸ್ ಅ ಲೈನ್ ಅಂತ ಕೊಟ್ಟಿದ್ದಾರೆ. ಪಿ ಒ ಕ್ಯೂ ಒಂದು ಲೈನ್. ರೇ ಒ ಆರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಪಿ ಕ್ಯೂ ಅಂತ ಕೊಟ್ಟಿದ್ದಾರೆ. ಯಾವ ರೇ ಆರ್ ಕ್ಯೂ ಅಥವಾ ಒ ಆರ್ ಅಂತ ಹೇಳುವ ಲೈನ್ ಯಾವುದಕ್ಕೆ ಪರ್ಪೆಂಡಿಕ್ಯುಲರ್, ಪಿ ಕ್ಯೂಗೆ ಪರ್ಪೆಂಡಿಕ್ಯುಲರ್ ಅಂತ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ನೋಡಿ, ಒ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೇಳಿದರೆ, ಒ ಎಸ್ ಈಸ್ ಎ ಅನದರ್ ರೇ ಲೈಯಿಂಗ್ ಬಿಟ್ವೀನ್ ರೇಸ್ ಒ ಪಿ ಆ್ಯಂಡ್ ಒ ಆರ್. ಈಗ ರೇ ಒ ಪಿ ಮತ್ತು ಒ ಆರ್ ಮಧ್ಯೆ ಯಾವ ಅನದರ್ ಲೈನ್ ಇದೆ, ರೇ ಇದೆ, ಒ ಎಸ್ ಅಂತೇಳುವ ರೇ ಇದೆ. ಪ್ರೂವ್ ದ್ಯಾಟ್, ಏನನ್ನು ಪ್ರೂವ್ ಮಾಡಬೇಕು, ಆ್ಯಂಗಲ್ ಆರ್ ಒ ಎಸ್, ಎಲ್ಲಿದೆ ಆ್ಯಂಗಲ್ ಆರ್ ಒ ಎಸ್, ಆರ್ ಒ ಎಸ್ ಇಸ್ ಈಕ್ವಲ್ ಟು ಹಾಫ್ ಆಫ್, ಯಾವುದ್ರದ್ದು, ಹಾಫ್ ಆಫ್ ಆ್ಯಂಗಲ್ ಕ್ಯೂ ಒ ಎಸ್. ಎಲ್ಲಿದೆ ಕ್ಯೂ ಒ ಎಸ್, ಕ್ಯೂ ಒ ಎಸ್ ಮೈನಸ್ ಕ್ಯೂ ಒ ಎಸ್, ಆ್ಯಂಗಲ್ ಕ್ಯೂ ಎಸ್ ಮೈನಸ್ ಆ್ಯಂಗಲ್ ಪಿ ಒ ಎಸ್, ಪಿ ಒ ಎಸ್. ಈ ಆ್ಯಂಗಲನ್ನು ಮೈನಸ್ ಮಾಡಿದಾಗ ನಾವು ಇದನ್ನು ಪ್ರೂವ್ ಮಾಡಬೇಕು. ಟು ಪ್ರೂವ್ ಏನಂತ ಹೇಳಿದ್ರೆ ಇದನ್ನು ಪ್ರೂವ್ ಮಾಡಿ, ಟು ಪ್ರೂವ್ ಇದನ್ನು ನಾವು ಪ್ರೂವ್ ಮಾಡಬೇಕು. ಏನು ಗಿವನ್, ವಾಟ್ ದೇ ಹ್ಯಾವ್ ಗಿವನ್ ರೇ ಒ ಆರ್ ಅಂತ ಹೇಳೋದು ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ ತಕ್ಷಣ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾಗಬೇಕು. ಇಟ್ ಮೇಕ್ಸ್ 90 ಡಿಗ್ರಿ. ಸೊ ಒ ಆರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಪಿ ಕ್ಯೂ ಅಂತ ಬರ್ಕೊಳ್ತೀರಾ ಗಿವನ್ಗೆ ಬರೆಯೋದಾದರೆ. ಓಕೆ, ಇಲ್ಲಿ ಮಕ್ಕಳೇ ಪಿ ಒ ಆರ್ ಎಷ್ಟು ಡಿಗ್ರಿ, 90 ಡಿಗ್ರಿ. ನಿಮ್ಗೆ ಗೊತ್ತು, ಆರ್ ಒ ಕ್ಯೂ ಅವ್ರು ಕೊಟ್ಟಿದ್ದಾರೆ 90 ಡಿಗ್ರಿ ಅಂತ. ಇದು ಪರ್ಪೆಂಡಿಕ್ಯುಲರ್ ಮೇಕ್ಸ್ ಎರಡು ಕಡೆನೂ ನಮಗೆ ಎಷ್ಟು ಬರ್ತದೆ, 90 ಡಿಗ್ರಿ ಬರ್ತದೆ. ಇಲ್ಲಿ 90 ಡಿಗ್ರಿ ಆದರೆ ಇಲ್ಲಿನೂ 90 ಡಿಗ್ರಿ. ಲೀನಿಯರ್ ಪೇ, ಸ್ಟ್ರೈಟ್ ಲೈನ್ ಅಡ್ಜಸೆಂಟ್, ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ. ಇದನ್ನು ಮರಿಲಿಕ್ಕೆ ಕೂಡುದು, ಗೊತ್ತಾಯ್ತಲ್ಲ. ಸೊ ಈಗ ನಾನು ಪಿ ಒ ಆರನ್ನು ಕ್ಯಾನ್ ಐ ಸ್ಪ್ಲಿಟ್ ಇಂಟು 2. ನೋಡಿ, ಅಲ್ಲಿ ಒಂದು ಮಧ್ಯೆ ಒಂದು ರೇ ಬಂದುಬಿಟ್ಟಿದೆ, ನಾನು ಅದನ್ನು ಸ್ಪ್ಲಿಟ್ ಮಾಡೋಣ. ಈಗ ಇದನ್ನು ಬರಿಬೇಕು ನೀವು. ಆರ್ ಒ ಈಸ್ ಪ್ಯಾರಲಲ್ ಟು ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಅಂತ ಹೇಳೋದನ್ನ ಕೊಟ್ಟಿದ್ದಾರಲ್ವ. ಗಿವನ್ ವಾಟ್ ದೇ ಹ್ಯಾವ್ ಗಿವನ್, ಯು ಹ್ಯಾವ್ ಟು ರೈಟ್ ದಟ್ ಒನ್. ಈಗ ನಾನು ಇದನ್ನು ಸ್ಪ್ಲಿಟ್ ಮಾಡಿದಾಗ ಆ್ಯಂಗಲ್ ಪಿ ಒ ಎಸ್ ಪ್ಲಸ್ ಅಲ್ವಾ ಎಸ್ ಒ ಆರ್ ಅಂತ ಬರೀಲ್ಲ, ಪ್ಲಸ್ ಎಸ್ ಒ ಆರ್. ಪಿ ಒ ಆರನ್ನು ಎರಡಾಗಿ ಸ್ಪ್ಲಿಟ್ ಮಾಡಿ ಎಸ್ ಒ ಆರ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿತೀವಿ. ಕ್ವಶನಲ್ಲಿ ಆರ್ ಒ ಎಸ್, ಆ್ಯಂಗಲ್ ಆರ್ ಒ ಎಸ್ ಅಂತ ಕೇಳಿದರೆ, ಆರ್ ಒ ಎಸ್ ನಥಿಂಗ್ ಬಟ್ ಎಸ್ ಒ ಆರ್, ಉಲ್ಟಾ ಪಲ್ಟಾ. ಸೊ ಎಸ್ ಒ ಆರ್, ಆ್ಯಂಗಲ್ ಎಸ್ ಒ ಆರ್ ಇಸ್ ಈಕ್ವಲ್ ಟು 90 ಮೈನಸ್ ಆ್ಯಂಗಲ್ ಪಿ ಒ ಎಸ್. ಇದು ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತ ತಿಳ್ಕೊಳ್ತೀನಿ, ಅರ್ಥ ಆಯ್ತಲ್ವ. ಈ ಕಡೆಗೆ ತೊಗೊಳ್ಳೋದು, ಆಗ ಮೈನಸ್ ಆಗುತ್ತೆ. ಆ್ಯಂಗಲ್ ಎಸ್ ಒ ಆರ್ ಈಕ್ವಲ್ ಟು 90 ಮೈನಸ್ ಆ್ಯಂಗಲ್ ಪಿ ಒ ಎಸ್ ಅಂತ ಬರೆದಿದ್ದೀರ. ಎರಡು ಈಕ್ವಲ್ಲೇ, ಆದರೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದರೆ ಇದು ಜಾಮೆಟ್ರಿ ಪ್ರಾಬ್ಲಮ್ ಆಗಿರೋದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಆರ್ ಒ ಎಸ್ ಅಂತಲೇ ಬರೆಯೋಣ, ಎಸ್ ಒ ಆರ್ ಬದಲಿಗೆ ಆರ್ ಒ ಎಸ್ ಅಂತ. ಓ ಅಲ್ಲೇ ಆ್ಯಂಗಲ್ ಆಗಿರೋದು. ಸೊ ಎರಡು ಕಡೆನೂ ಆರ್ ಒ ಎಸ್ ಇಸ್ ಈಕ್ವಲ್ ಟು 90 ಮೈನಸ್ ಆ್ಯಂಗಲ್ ಪಿ ಒ ಎಸ್ ಅಂತ ಬರೆದಿದ್ದೀನಿ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳಿ. ಓಕೆ, ಸೈಡ್ದು ತೊಗೊಳ್ತೀನಿ ಮಕ್ಕಳೇ. ಈಗ ನಾನೇನು ಬರೆದೀನಿ, ಕ್ಯೂ ಒ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ. ನಾವು ಆಗಲೇ ತೊಗೊಂಡಿದ್ದು ಪಿ ಒ ಆರ್ ಈಕ್ವಲ್ ಟು 90 ಡಿಗ್ರಿ. ಈಗ ಕ್ಯೂ ಒ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ ಅಲ್ವಾ, ಸ್ಪ್ಲಿಟ್ ಆಗಿದೆ. ಆಗ ಆ್ಯಂಗಲ್ ಕ್ಯೂ ಒ ಆರ್ ಈಕ್ವಲ್ ಟು 90 ಡಿಗ್ರಿ ಆದ ರೀಸನ್ ಏನು ಬರಿಬೇಕು, ಆರ್ ಒ
ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಅಲ್ವಾ, ಅದು ಕೊಟ್ಟಿದ್ದಾರೆ ಗಿವನ್, ದಟ್ ಈಸ್ ಆರ್ ಒ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಅಂತ ಹೇಳೋದು. ನೆಕ್ಸ್ಟ್ ನಾನು ಕ್ಯೂ ಒ ಆರನ್ನು ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಿ ಫುಲ್ ಆ್ಯಂಗಲ್ ನೋಡಿಲಿ, ಕ್ಯೂ ಒ ಎಸ್ನಿಂದ ಎಸ್ ಒ ಆರನ್ನು ಮೈನಸ್ ಮಾಡಿದ್ರೆ ನನಗೆ ಕ್ಯೂ ಒ ಆರ್ ಬರ್ತದಲ್ವ ನೋಡಿ, ಕ್ಯೂ ಒ ಎಸ್ನಿಂದ ಇದನ್ನು ಮೈನಸ್ ಮಾಡೋದು, ಯಾವುದನ್ನು ಮೈನಸ್ ಮಾಡೋದು, ಎಸ್ ಒ ಆರನ್ನು ಮೈನಸ್ ಮಾಡಿದಾಗ ನನಗೆ ಕ್ಯೂ ಒ ಆರ್ ಬರ್ತದಲ್ಲ ಫಿಗರಲ್ಲಿ. ಅದೇ ಥರ ನೋಡಿ ಇಲ್ಲಿ ರಫ್ ಫಿಗರ್ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಇದನ್ನು ನಾನು ಈ ಪಾಯಿಂಟನ್ನು ನಾನು ಏನಂತ ತೊಗೊಳ್ತೀನಿ, ಎಸ್ ಅಂತ, ಇದು ಒ, ಇದು ಆರ್, ಇದು ಕ್ಯೂ. ಓಕೆ, ಈಗ ಇದು ಫುಲ್ ಆ್ಯಂಗಲ್ ಆಗೋತ್ತಿಗೆ ನನಗೆ ಕ್ಯೂ ಒ ಆರ್ ಅಂದರೆ ಇಷ್ಟು ಮಾತ್ರ ಇದೆ. ನಾನು ಎಸ್ ಒ ಕ್ಯೂ ಇಂದ ಎಸ್ ಒ ಕ್ಯೂ ಇಂದ ಎಸ್ ಒ ಆರನ್ನು ಮೈನಸ್ ಮಾಡಿದಾಗ ನನಗೆ ಆರ್ ಒ ಕ್ಯೂ ಅಥವಾ ಕ್ಯೂ ಒ ಆರ್ ಬರ್ತದಲ್ವಾ, ಅದನ್ನೇ ಇಲ್ಲಿ ಬರೆಯೋದು. ಎಸ್ ಒ ಕ್ಯೂ ಮೈನಸ್, ಯಾಕಂದರೆ ಆನ್ಸರ್ ಬರಬೇಕಲ್ವಾ, ಆನ್ಸರ್ ತರಿಸ್ಬೇಕು, ಕನ್ಫ್ಯೂಸ್ ಆಗೋದು ಬೇಡ, ನಾವು ಆರ್ ಒ ಎಸ್ ಅಂತಲೇ ಬರೆಯೋಣ. ಆರ್ ಒ ಎಸ್, ಎಸ್ ಒ ಆರ್ ಇಸ್ ನಥಿಂಗ್ ಬಟ್ ಆರ್ ಒ ಎಸ್ ಗೊತ್ತಿರಬೇಕು, ಈಕ್ವಲ್ ಟು 90 ಡಿಗ್ರಿ ಅಂತ ಬರಿತೀರ ಅಲ್ವಾ. ಈಗ ಇದೇ ಥರ ಈಕ್ವೇಷನ್ ನಂಬರ್ 1ಅನ್ನು ಹೇಗೆ ಮಾಡಿದ್ವೋ ಅದೇ ಥರ ಈಕ್ವೇಷನ್ ನಂಬರ್ 2ಅನ್ನು ನಾವು ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋಣ. ನಮಗೆ ಬೇಕಾಗಿದ್ದು ಆರ್ ಒ ಎಸ್ ಅಲ್ವಾ, ಅಲ್ಲಿ ಆರ್ ಒ ಎಸ್ಸು ಆರ್ ಮೈನಸ್ ಆರ್ ಒ ಎಸ್ ಇಸ್ ಈಕ್ವಲ್ ಟು 90, ಎಸ್ ಒ ಕ್ಯೂನ ಈಚೆ ತಂದಾಗ ಮೈನಸ್ ಎಸ್ ಒ ಕ್ಯೂ ಆಗುತ್ತೆ, ಆ್ಯಂಗಲ್ ಆಚೆಗೆ ಬರೋವಾಗ ಮೈನಸ್ ಆಗುತ್ತೆ. ಈಗ ಇದನ್ನು ಈಕ್ವೇಷನ್ ನಂಬರ್ ಎಷ್ಟಂತ ತಗೊಳ್ಳೋಣ, 2 ಅಂತ ತೊಗೊಳ್ಳಿ. ಇದನ್ನು ಆರ್ ಒ ಎಸ್ ಇಸ್ ಈಕ್ವಲ್ ಟು ಮೈನಸ್ ಆರ್ ಒ ಎಸ್ ಇಸ್ ಈಕ್ವಲ್ ಟು 90 ಮೈನಸ್ ಎಸ್ ಒ ಕ್ಯೂ ಅಂತಿರೋದನ್ನು ಏನು ಮಾಡ್ತೀರಾ, ಈಕ್ವೇಷನ್ ನಂಬರ್ 2 ಅಂತ ತೊಗೊಳ್ತೀರಿ. ಇಲ್ಲ ಮೈನಸನ್ನು ಚೇಂಜ್ ಮಾಡೋದಾದರೆ ಆರ್ ಒ ಎಸ್ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಮಾಡಿದ್ರೆ ಆರ್ ಒ ಎಸ್ ಇಸ್ ಈಕ್ವಲ್ ಟು ಮೈನಸ್ 90 ಪ್ಲಸ್ ಆ್ಯಂಗಲ್ ಎಸ್ ಒ ಕ್ಯೂ, ಅಲ್ಲಿ ಪ್ಲಸ್ ಆಗುತ್ತೆ, ಮೈನಸ್ ಇದ್ದಿದ್ದೆಲ್ಲ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದೆಲ್ಲ ಮೈನಸ್ ಆಗುತ್ತೆ. ಯಾಕೆ ಅಂತಂದರೆ ಫಸ್ಟೇ ಮೈನಸ್ ಬೇಡ ಅಂತೇಳಿ ಪ್ಲಸ್ ಮಾಡಿದ್ದೀನಿ. ಆಗ ನಾನು ಈಕ್ವೇಷನ್ ನಂಬರ್ 2 ಅಂತ ತೊಗೊಳ್ಳಿ. ಈಕ್ವೇಷನ್ ನಂಬರ್ 1 ಆ್ಯಂಡ್ 2 ಅದು ಇಲ್ಲಿ ಪ್ಲಸ್ ಮಾಡಬೇಕು. ಈಕ್ವೇಷನ್ ನಂಬರ್ 1 ಪ್ಲಸ್ 2 ಮಾಡಿದಾಗ ನನಗೆ ಆನ್ಸರ್ ಬರಬೇಕಂದ್ರೆ ಆರ್ ಒ ಎಸ್ಸೇ ಇರಬೇಕು ಎಲ್ ಎಚ್ ಎಸ್ಸಲ್ಲಿ. ಸೊ ಆರ್ ಒ ಎಸ್ ಪ್ಲಸ್ ಆರ್ ಒ ಎಸ್ ಎರಡನ್ನು ಆ್ಯಡ್ ಮಾಡಬೇಕು. ಸೊ ಈಕ್ವೇಷನ್ 1 ಪ್ಲಸ್ 2 ಅಂತ ಬರ್ಕೊಳ್ಬೇಕು. ಲಾಸ್ಟ್ ಇದರಲ್ಲಿ ಹಾಗೆ ಮಾಡಿಲ್ಲ, ಫ್ರಮ್ 1 ಆ್ಯಂಡ್ 2 ಅಂತ ತೊಗೊಂಡಿದ್ದು. ಇಲ್ಲಿ 1 ಪ್ಲಸ್ 2 ಈಕ್ವಲ್ ಟು ಆರ್ ಒ ಎಸ್ 2 ಆರ್ ಒ ಎಸ್ ಇಸ್ ಈಕ್ವಲ್ ಟು 90 ಮೈನಸ್ ಪಿ ಒ ಎಸ್ ಪ್ಲಸ್ ಇಲ್ಲಿ ಮೈನಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 90 ಪ್ಲಸ್ ಎಸ್ ಒ ಕ್ಯೂ ಆಗುತ್ತೆ. ಇದು ಈಕ್ವೇಷನ್ ನಂಬರ್. ಪ್ಲಸ್ 90 ಮೈನಸ್ 90 ಕ್ಯಾನ್ಸಲ್ ಆಗುತ್ತೆ. 2 ಟೈಮ್ಸ್ ಆರ್ ಒ ಎಸ್, ಆ್ಯಂಗಲ್ ಆರ್ ಒ ಎಸ್ ಅಂತ ಬರ್ಕೊಳ್ಳಿ, ಈಕ್ವಲ್ ಟು ಇಲ್ಲಿ ಪ್ಲಸ್ ಇರೋದನ್ನು ಬರ್ಕೊಳ್ಳೋಣ, ಆ್ಯಂಗಲ್ ಎಸ್ ಒ ಕ್ಯೂ ಮೈನಸ್ ಪಿ ಒ ಎಸ್ ಅಂತ. ಒಂದು ಯೋಚನೆ ಇಟ್ಕೊಳ್ಬೇಕಾಗಿದ್ದು ಇಲ್ಲಿ ಏನು ಅಂತ ಹೇಳಿದ್ರೆ, ಮೇಲೆ ತೊಗೊಂಡ ಈಕ್ವೇಷನ್ ಆರ್ ಒ ಎಸ್ ಈಕ್ವಲ್ ಟು 90 ಮೈನಸ್ ಪಿ ಒ ಎಸ್ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಈಗ ಆರ್ ಒ ಎಸ್ ಈಕ್ವಲ್ ಟು ಮೈನಸ್ ಮಾಡಿದ್ದೀನಿ, ಯಾಕೆ ಅಂತ ಗೊತ್ತಲ್ವಾ, ಮೈನಸ್ 90 ಪ್ಲಸ್ ಎಸ್ ಒ ಕ್ಯೂ ಆಗುತ್ತೆ. ಆ್ಯಡ್ ಮಾಡಿದಾಗ ನಮಗೆ ಬರುವಂಥದ್ದು, ಎರಡನ್ನು ಆ್ಯಡ್ ಮಾಡಿದಾಗ ಎಲ್ ಎಚ್ ಎಸ್ಸನ್ನು ಆ್ಯಡ್ ಮಾಡಿದಾಗ 2 ಟೈಮ್ಸ್ ಆರ್ ಒ ಎಸ್ ಈಕ್ವಲ್ ಟು 90 ಮೈನಸ್ ಪಿ ಒ ಎಸ್ ಮೈನಸ್ 90 ಪ್ಲಸ್ ಎಸ್ ಒ ಕ್ಯೂ. ಇಲ್ಲಿ ಬರಿಬೇಕಾದ್ರೆ ನಾನು ಪ್ಲಸ್ ಎಸ್ ಒ ಕ್ಯೂನ ಫಸ್ಟ್ ಬರಿತೀನಿ, ನೆಕ್ಸ್ಟ್ ಮೈನಸ್ ಪಿ ಒ ಎಸ್ಸನ್ನು ಬರಿತೀನಿ. ಅರ್ಥ ಆಯ್ತಲ್ವಾ. ಇದು 2 ಇಂಟು ಆ್ಯಂಗಲ್ ಆರ್ ಒ ಎಸ್. ಮಕ್ಕಳೇ ಅದನ್ನು ಸಣ್ಣ ಕರೆಕ್ಷನ್ ನೀವು ಮಾಡ್ಕೋಬೇಕು, ಆ್ಯಂಗಲ್ ಆರ್ ಒ ಎಸ್ ಅಂತ ಬರಿಬೇಕು. ಓಕೆ, ಎಸ್ ಒ 2 ಇಂಟು ಆ್ಯಂಗಲ್ ಆರ್ ಒ ಎಸ್ ಇಸ್ ಈಕ್ವಲ್ ಟು ಅಂತ ಇರೋದು ಮಕ್ಕಳೇ. 2 ಇಂಟು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಮಾಡಬೇಕಾಗುತ್ತೆ, ನಾನು ಡಿವೈಡ್ ಮಾಡಬೇಕಾಗುತ್ತೆ. ಆ್ಯಂಗಲ್ ಆರ್ ಒ ಎಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಒ ಕ್ಯೂ ಮೈನಸ್ ಪಿ ಒ ಎಸ್ ಆ್ಯಂಗಲನ್ನು ಬರ್ಕೊಳ್ಳಿ, ಪಿ ಒ 2 ಮಾಡಬೇಕಾಗತ್ತೆ ಇದು ಅಲ್ವಾ. ಆಗ ನಾನು ಇದರಲ್ಲಿ ಕಾಮನ್ 1 ಅಂತ ತೊಗೊಂಡ್ರೆ ಹೊರಗೆಗೆ ನಾನು ಆಗ 1/2 ಏನು ಕ್ವಶನ್ ಕೇಳಿದಾರೋ 2ನೇ ಬರೆದು ನಾವಲ್ಲಿ ಹಾಫ್ ಎಸ್ ಒ ಕ್ಯೂ ಮೈನಸ್ ಪಿ ಒ ಎಸ್ ಅಂತ ಬರೆದು ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ರೆ ಆಯಿತು ಮಕ್ಕಳೇ. ಲಾಸ್ಟ್ ಪ್ರಾಬ್ಲಮ್ ಮಕ್ಕಳೇ ಏನಂತ ಕೊಟ್ಟಿದ್ದಾರೆ, ಇನ್ ದ ಫಿಗರ್ ಎಕ್ಸ್ ವೈ ಝೆಡ್, ಆ್ಯಂಗಲ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 64 ಡಿಗ್ರಿ. ಆಗ ಎಕ್ಸ್ ವೈ ಈಸ್ ಪ್ರೊಡ್ಯೂಸ್ಡ್, ಎಕ್ಸ್ ವೈಯನ್ನು ಪ್ರೊಡ್ಯೂಸ್ ಮಾಡಿ 2 ಪಾಯಿಂಟ್ ಪಿ ತನಕ ಪ್ರೊಡ್ಯೂಸ್ ಮಾಡಬೇಕಂತೆ ಎಕ್ಸ್ ವೈ, ಇದೊಂದು ಲೈನು. ಆಗ ಎಕ್ಸ್ ವೈ ಝೆಡ್ ಎಷ್ಟು ಬರುತ್ತೆ, 64 ಡಿಗ್ರಿ. ಆಗ ಆ್ಯಂಗಲ್ ಬಂದು ಈ ರೀತಿ 64 ಡಿಗ್ರಿ, ಅದು ಎಕ್ಯೂಟ್ ಆ್ಯಂಗಲ್. ಆಗ ಹೀಗೇನೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಡ್ರಾ ಎ ಫಿಗರ್ ಫ್ರಮ್ ದ ಗಿವನ್ ಇನ್ಫಾರ್ಮೇಷನ್ ಇಫ್ ಎ ರೇ ವೈ ಕ್ಯೂ ಬೈಸೆಕ್ಸ್, ಇನ್ನೊಂದು ರೇ ತೊಗೋಬೇಕು, ವೈ ಕ್ಯೂ ಯಾವುದನ್ನು ಬೈಸೆಕ್ಟ್ ಮಾಡ್ತಾ ಇದೆ, ಝೆಡ್ ವೈ ಪಿ ಅನ್ನು. ಸೊ ವೈ ಕ್ಯೂ ಅನ್ನು ಹೇಳ್ಕೊಳ್ಳಿ ನೀವು, ಅದಕ್ಕೆ ಕ್ಯೂ ಅಂತ ಹೆಸರು ಕೊಡಿ. ವೈ ಕ್ಯೂ ಬೈಸೆಕ್ಸ್ ಯಾವ ಆ್ಯಂಗಲ್, ಝೆಡ್ ವೈ ಪಿ ಅನ್ನು
ಅಲ್ವಾ. ಇಲ್ಲೊಂದು ಎರಡು ಆ್ಯಂಗಲ್ ಝೆಡ್ ಬೈಸೆಕ್ಟ್ಸ್ ಅಂದರೆ ಇಟ್ ಡಿವೈಡ್ಸ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಮಕ್ಕಳೇ, ಎರಡು ಸೇಮ್ ಇರ್ತದೆ. ಆಗ ನಾವು ಯೂನಿಟ್ ತೊಗೋಬೇಕಾದ್ರೆ ಎಕ್ಸ್ ತೊಗೋಬೋದು, ಎ ತೊಗೋಬೋದು, ಏನು ತೊಗೋಬೋದು, ಆದರೆ ತೊಗೊಳ್ಳೋದು ಎರಡು ಸೇಮ್ ಇರಬೇಕು. ಸೊ ಫೈಂಡ್ ಔಟ್ ಮಾಡಬೇಕು, ಆ್ಯಂಗಲ್ ಎಕ್ಸ್ ವೈ ಕ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ರಿಫ್ಲೆಕ್ಸ್ ಆ್ಯಂಗಲ್ ಎಷ್ಟು, ಕ್ಯೂ ವೈ ಪಿ ಎಷ್ಟು ಅಂತ ಹಿಂಗೆ ಕನ್ನಡದಲ್ಲಿ ಬರ್ದಿದ್ದೀನಿ. ಯು ಹ್ಯಾವ್ ಟು ರೈಟ್ ದೇರ್ ರಿಫ್ಲೆಕ್ಸ್ ಆ್ಯಂಗಲ್ ಕ್ಯೂ ವೈ ಪಿ ಚಿಲ್ಡ್ರನ್. ಯು ನೋ ದ ಬೇಸಿಕ್ ಕಾನ್ಸೆಪ್ಟ್, ಎಕ್ಸ್ ವೈ ಪಿ ಅಂತೇಳಿ ಸ್ಟ್ರೈಟ್ ಲೈನ್, ಅದ್ರ ಮೇಲೆ ಆ್ಯಂಗಲ್ಸ್ ಇದೆ, ಅಡ್ಜಸೆಂಟ್ ಆ್ಯಂಗಲ್, ಸಮ್ ಆಫ್ ಆಲ್ ದ ಅಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ, ಅದು ಗೊತ್ತಿರಬೇಕು. ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳಿದ್ರೆ 360 ಮೈನಸ್ ಮಾಡಬೇಕು ಅಂತದ್ದು ಗೊತ್ತಿರಬೇಕು. ಈಗ ಆ್ಯಂಗಲ್ ಎಕ್ಸ್ ವೈ ಝೆಡ್ ಪ್ಲಸ್ ಆ್ಯಂಗಲ್ ಎಕ್ಸ್ ವೈ ಕ್ಯೂ ಯಾವುದು ನಮಗೆ ಗೊತ್ತಿದೆ, ಅಡ್ಜಸೆಂಟ್ ಆ್ಯಂಗಲ್ ಎಕ್ಸ್ ವೈ ಕ್ಯೂ ಪ್ಲಸ್ ಕ್ಯೂ ವೈ ಪಿ, ಇದನ್ನು ಕ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯೂ ವೈ ಪಿ, ಆ್ಯಂಗಲ್ ಕ್ಯೂ ವೈ ಪಿ ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ. ನಿಮ್ಗೆ ಗೊತ್ತಿದೆ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ. ಸೇಮ್ ಎರಡೇ ಕಾನ್ಸೆಪ್ಟ್ ಇಲ್ಲಿ ಬಂದಿರೋದು. ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಮತ್ತು ರಿಫ್ಲೆಕ್ಸ್ ಆ್ಯಂಗಲ್ 360 ಡಿಗ್ರಿ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಎಕ್ಸ್ ವೈ ಝೆಡ್ ಕೊಟ್ಟಿದ್ದಾರೆ ಆಲ್ರೆಡಿ 64 ಡಿಗ್ರಿ ಪ್ಲಸ್ ನಾನು ಎರಡನ್ನು ಯಾಕೆಂದರೆ ಬೈಸೆಕ್ಟ್ ಅಂತ ಕೊಟ್ಟಿರೋದ್ರಿಂದ ಎರಡನ್ನು ನಾನು ಏನಂತ ತೊಗೊಂಡಿದ್ದೀನಿ, ಸೇಮ್ ಯೂನಿಟ್ ತೊಗೊಂಡಿದ್ದೀನಿ, ಎ ಅಂತ ತೊಗೊಂಡಿದ್ದೀನಿ. ಸೊ ಈ ಎಕ್ಸ್ ವೈ ಎ ಕ್ಯೂ ಅನ್ನು ನಾನು ಏನಂತ ತೊಗೋಬೇಕು, ಎ ಅಂತ ತೊಗೋಬೇಕು. ಎ ಪ್ಲಸ್ ಕ್ಯೂ ವೈ ಪಿ ಅನ್ನು ಎ ಈಕ್ವಲ್ ಟು 180 ಡಿಗ್ರಿ. ಸೊ ಎ ಪ್ಲಸ್ ಎ ವಿಲ್ ಗೆಟ್ 64 ಪ್ಲಸ್ 2a ಈಕ್ವಲ್ ಟು 180 ಡಿಗ್ರಿ. ಸೊ 2a ಇಸ್ ಈಕ್ವಲ್ ಟು 180 ಮೈನಸ್ 64 ಮೈನಸ್ ಮಾಡಿ. 10ಇಂದ 4 ಹೋದರೆ 6, ನೆಕ್ಸ್ಟ್ 7ಇಂದ 6 ಹೋದರೆ 116. 2a ಈಕ್ವಲ್ ಟು 116, ಎ ಈಕ್ವಲ್ ಟು 116 ಬೈ 2, ಅದು 2 ಇಂಟು ಎ ಇರೋದು. ಅರ್ಥ ಆಯ್ತಲ್ವಾ. ಆಗ ಡಿವೈಡ್ ಮಾಡಿದಾಗ ನಿಮಗೆ 58 ಡಿಗ್ರಿ ಸಿಗ್ತದೆ. ಸೊ ಎ 58, ಈ ಕಡೆನೂ 58 ಆಗುತ್ತೆ, ಇದು ಬೈಸೆಕ್ಟ್ ಅಂದರೆ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿದೆ. ಸೊ 58. ಈಗ ಅವ್ರು ಏನು ಕೇಳಿದ್ದಾರೆ ನನಗೆ, ಎಕ್ಸ್ ವೈ ಕ್ಯೂ ಫೈಂಡ್ ಔಟ್ ಮಾಡಬೇಕೀಗ. ಎಕ್ಸ್ ವೈ ಕ್ಯೂ ಅಂತೇಳಿದ್ರೆ ಈ 64 ಅಲ್ವಾ, ಎಕ್ಸ್ ವೈ ಕ್ಯೂ ಆ್ಯಂಗಲ್ ಎಕ್ಸ್ ವೈ ಕ್ಯೂ ಈಕ್ವಲ್ ಟು ಎಕ್ಸ್ ವೈ ಝೆಡ್ ಪ್ಲಸ್ ಆ್ಯಂಗಲ್ ಎಕ್ಸ್ ವೈ ಝೆಡ್ ಪ್ಲಸ್ ಇನ್ನೊಂದು ಯಾವುದು, ಎಕ್ಸ್ ವೈ ಕ್ಯೂ. ಎರಡನ್ನು ಆ್ಯಡ್ ಮಾಡಿದ್ರೆ ನಮಗೇನು ಬರ್ತದೆ, ಎಕ್ಸ್ ವೈ ಕ್ಯೂ ಬರ್ತದೆ. ಆಗ ನೀವೇನು ಮಾಡ್ತೀರಾ, ಎಕ್ಸ್ ವೈ ಕ್ಯೂವನ್ನು ಬರೀರಿ, ಝೆಡ್ ವೈ ಕ್ಯೂವನ್ನು ಬರೀರಿ. ಆಗ ಇದು ಎಕ್ಸ್ ವೈ ಕ್ಯೂ ಝೆಡ್ ಅಂತ ಹೇಳೋದು ಎಷ್ಟು ಡಿಗ್ರಿ, 64 ಡಿಗ್ರಿ ಪ್ಲಸ್ ಇದು 58 ಡಿಗ್ರಿ. ಎರಡನ್ನು ಆ್ಯಡ್ ಮಾಡಿದಾಗ ನಮಗೆ 8 + 4 12 1 ನಮಗೆ 122 ಡಿಗ್ರಿ ಬರ್ತದೆ. ಯಾವುದು, ಎಕ್ಸ್ ವೈ ಕ್ಯೂ ಕೇಳಿರೋದು ಫಸ್ಟ್ ಒನ್ ಎಕ್ಸ್ ವೈ ಕ್ಯೂ. ಸೊ ಆನ್ಸರ್ 122. ನೆಕ್ಸ್ಟ್ ಕೇಳಿರೋದು ರಿಫ್ಲೆಕ್ಸ್ ಆ್ಯಂಗಲ್ ಕ್ಯೂ ವೈ ಪಿ. ರಿಫ್ಲೆಕ್ಸ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ನಾವು 360ಇಂದ ಆ ನಂಬರನ್ನು ಮೈನಸ್ ಮಾಡಬೇಕು ಅಂತ. ಓಕೆ, ಆ್ಯಂಗಲ್ ಕ್ಯೂ ವೈ ಪಿ ಈಕ್ವಲ್ ಟು 360 ಡಿಗ್ರಿ ಮೈನಸ್ 58. ಮೈನಸನ್ನು ಮಾಡಿ 10ಇಂದ 8 ಹೋದರೆ 2 ಬರ್ತದೆ. ನೆಕ್ಸ್ಟ್ 0 302. ರಿಫ್ಲೆಕ್ಸ್ ಆ್ಯಂಗಲ್ ಎಷ್ಟು ಬರ್ತದೆ, 302 ಆಗುತ್ತೆ. ಇಷ್ಟೇ ತಾನೇ ಕೇಳಿರೋದು ಮಕ್ಕಳೇ. ಇಲ್ಲಿ ಕಲಿಬೇಕಾಗಿದ್ದು ಎರಡು ಕಾನ್ಸೆಪ್ಟ್ ಮಕ್ಕಳೇ, ಕರೆಕ್ಟಾಗಿ ತೊಗೊಳ್ಳಿ. ಸ್ಟ್ರೈಟ್ ಲೈನ್ ಬಂದಾಗ ಒಂದು ರೇ ನಿಲ್ತು ಅಂತೇಳಿದ್ರೆ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ, ಮತ್ತು ಅದನ್ನು ಲೀನಿಯರ್ ಪೇಸ್ ಅಂತ ಹೇಳ್ತಾರೆ. ಲೀನಿಯರ್ ಪೇರ್ 2 ಬಂದಾಗ 2 ಅಲ್ಲ, ಅಥವಾ ತುಂಬ ರೇಸ್ ಬಂತು ಅಂತ ತಿಳ್ಕೊಳ್ಳಿ, ಆಗಲೂ ನಮಗೆ 180 ಬರುತ್ತೆ ಅಂತ ಕಾನ್ಸೆಪ್ಟ್ ಗೊತ್ತಿರಬೇಕು. ಎರಡೇ ಬಂದರೆ ಅದನ್ನು ಲೀನಿಯರ್ ಪೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗೊತ್ತಿರಬೇಕಾಗಿದ್ದು ರಿಫ್ಲೆಕ್ಸ್ ಆ್ಯಂಗಲ್. ರಿಫ್ಲೆಕ್ಸ್ ಆ್ಯಂಗಲ್ ಬಂತು ಅಂತೇಳಿದ್ರೆ ಯಾವ ಆ್ಯಂಗಲ್ನ ರಿಫ್ಲೆಕ್ಸ್ ಆ್ಯಂಗಲ್ ಕಂಡುಹಿಡಬೇಕು ಅದನ್ನು ಕಂಡುಹಿಡ್ಕೊಂಡು 360 ಮೈನಸ್ ರಿಫ್ಲೆಕ್ಸ್ ಆ್ಯಂಗಲ್ 360 ಮೈನಸ್ ಆ ಆ್ಯಂಗಲ್ ಯಾವ ಆ್ಯಂಗಲ್ ಕಂಡುಹಿಡಿದಿರೋ ಅದನ್ನು ಮೈನಸ್ ಮಾಡಿದ್ರೆ 360ಇಂದ ಯು ವಿಲ್ ಗೆಟ್ ದ ಆನ್ಸರ್. ದಿಸ್ ಇಸ್ ದ ಕಾನ್ಸೆಪ್ಟ್, 2 ಕಾನ್ಸೆಪ್ಟ್ ದೇ ಹ್ಯಾವ್ ಗಿವನ್.